ಕಾವ್ಯ. ಹಾಯ್. ಆರಾಮ? ಆರಾಮ್, ನೀವು? ಆರಾಮಾಗಿದ್ದೀನಿ. ಕಾವ್ಯ, ಯಾವ ಹಾಡು ಹಾಡ್ತಿದ್ದೀರಿ? ಚೆನ್ನಪ್ಪ ಚೆನ್ನಗೌಡ. ವಾವ್, ಕೇಳೋಣ. ಶೋರ್. ಚೆನ್ನಪ್ಪ ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ. ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಗಾಳಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ. ಬಾಗಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚೆನ್ನಗೌಡ ಕುಮ್ಮರ ಮಾಡಿದ ಕೊಡನವ್ವ. ಕಾವ್ಯ, ಖುಷಿ ಆಯ್ತಾ ಹಾಡಿ? ಇನ್ನೊಂದು ಕೇಳಬೇಕು. ನಿಮ್ಗೆ ಖುಷಿ ಆಯ್ತಾ? ನನಗೆ ಖುಷಿ ಇದೆ. ಓಕೆ, ವೇಮ್ಗಲ್ ಸರ್. ಕಾವ್ಯ ಅವರೇ, ಇದು ಮೊದಲು ಯಶವಂತ್ ಹಳಿಬಂಡಿ ಹಾಡಿ ತುಂಬ ಪ್ರಸಿದ್ಧಿಗೊಳಿಸಿರ್ತಕ್ಕಂಥ ಹಾಡಿದ್ದು. ಹೌದು ಸರ್. ಉತ್ತರ ಕರ್ನಾಟಕದ ಭಾಗದ ಹಾಡು. ಆದರೆ ಶರೀಪುರದ್ದು ಹಾಡು ಅಂತ ಮುನ್ರಾಜ್ ಅವರು ಹೇಳಬೇಕಿದು. ತತ್ವಪದಾನ ಇದರಲ್ಲಿ ಒಳ್ಳೆ ಎನರ್ಜೆಟಿಕ್ ಹಾಡಿದ್ದು, ತುಂಬ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಒಂದೆರಡು ಚರಣ ಇತ್ತು ಅಂತ ಅನಿಸುತ್ತೆ, ಆದರೂ ಚೆನ್ನಾಗಿ ಹಾಡಿದ್ರಿ, ಒಳ್ಳೆ ಎನರ್ಜೆಟಿಕ್ ಆಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ರಾಜು ಸರ್. ಇದು ಶರೀಫ್ ಅಜ್ಜ ಬರೆದಿರೋದು ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಅಲ್ಲ, ಆ ಊರಿನಲ್ಲಿ ಶರೀಫ್ ಅಜ್ಜ ಬಂದು ಒಂದು ಕಟ್ಟೆ ಮೇಲೆ ಕುಳಿತಿರ್ತಾರೆ. ಅಲ್ಲಿ ಹೆಣ್ಣುಮಕ್ಕಳು ಹೋಗ್ತಾ ಶರೀಫ್ ಅಜ್ಜನ ನೋಡಿ ಯವ್ವ ಇವನು ಯಾರ ಹೆಂಗಿದಾನ ಅಂತ ಹೇಳಿದ್ಕ ಶರೀಫ್ ಅಜ್ಜರ ಮೇಲೆ ಹೆಣ್ಣುಮಕ್ಕಳು ಹಾಡುವಂಥ ಜನಪದ ಹಾಡು. ಚೆನ್ನಾಗಿ ಹಾಡಿದ್ರಿ. ಅದು ಮುಂದಿನ ಸಾಲುಗಳು ಹಾಡಿದ್ರೆ ಅದರ ಅರ್ಥ ಗೊತ್ತಾಗ್ತಿತ್ತು. ಆಮೇಲೆ ಮಧ್ಯದಲ್ಲಿ ನೀವು ಬಾಳಿಯ ಬನದಾಗ ಅಂತ ಹಾಡಿದ್ರಲ್ಲ, ಇನ್ನೊಂದು ಸರಿ ಹಾಡ್ಬೇಕಾರೆ ಬಾಗಿಯ ಬನದಾಗ ಅಂತ ಹಾಡಿದ್ರಿ. ಬಾಗಿಯ ಬನದಾಗ ನ ಹೆಂಗ ಬಾಗಿ ಬರಲವ್ವ. ಸಾಹಿತ್ಯ ಹಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕು. ಭಯ ಆಗುತ್ತೆ ಸರಿ, ಆ ಭಯ ಎಲ್ಲ ಬಿಟ್ಟಾಕಬೇಕು, ಬಿಟ್ಟು ಹಾಡಬೇಕು. ಬಂದಿರೋದೇ ಇದಲ್ವಾ, ಸ್ಪರ್ಧೆಗಲ್ವಾ? ಹೌದು ಸರ್. ಹಾಂ, ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್. ಕಾವ್ಯ, ಹಾಂ ಮ್ಯಾಮ್. ಇದನ್ನು ಯಾವುದು ಸಿ ಶ್ರುತಿಯಲ್ಲಿ ಹಾಡಿದ್ರಾ? ಯಾಕೆ ಇದು ಆ್ಯಕ್ಚುಲಿ ಏನು ರೇಂಜಿಗೆ ಹೋಗಲ್ಲ. ನೀವು ಇನ್ನೊಂದು ಮನೆ ಹೆಚ್ಚು ಮಾಡ್ಕೊಂಡು ಹಾಡಿದರೆ ಇನ್ನೂ ಎನರ್ಜೆಟಿಕ್ ಆಗಿರ್ತಿತ್ತಲ್ಲ. ಸಿ ಶಾರ್ಪ್ ಕಂಫರ್ಟಬಲ್ ಝೋನ್ ಇತ್ತು. ಹಾಂ, ಒಂದು ನಿಮಿಷ ಡಿ ಕೊಡಿ. ಈ ಶ್ರುತಿಯಲ್ಲಿ ಬರೀ ಒಂದು ಪಲ್ವಿ ಹಾಡು. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ, ತುಂಬ ಚೆನ್ನಾಗಿ ಕೇಳ್ತಾ ಇದೆ ಡಿ ಸ್ಕೇಲಲ್ಲಿ. ನೀವು ನೆಕ್ಸ್ಟ್ ಟೈಮ್ ಪ್ರಾಕ್ಟೀಸ್ ಮಾಡುವಾಗ
ಯಾಕೆಂದರೆ ಇದು ಪಲ್ಲವಿ ಚರಣ ಎರಡೂ ಒಂದೇ ಟ್ಯೂನಲ್ಲಿರೋದಲ್ವಾ, ಅದೇನು ಜಾಸ್ತಿ ವೇರಿಯೇಷನ್ ಇಲ್ಲ. ಸೊ ಅದು ನೋಡಿಕೊಂಡು ಫಿಕ್ಸ್ ಮಾಡ್ಕೊ ಆಯಿತಾ. ಶೋರ್ ಮ್ಯಾಮ್. ಇನ್ನೊಂದು, ನಿನ್ನ ಎನರ್ಜಿ ಎಲ್ಲ ಚೆನ್ನಾಗಿತ್ತು, ಬಟ್ ಈ ಹಾಡು ನನ್ನ ಪ್ರಕಾರ ಲೈವ್ ಪರ್ಫಾರ್ಮೆನ್ಸಿಗೆ ಓಕೆ, ಕಾಂಪಿಟೇಷನ್ನಿಗಲ್ಲ. ಯಾಕಂದರೆ ಇದರಲ್ಲಿ ಏನು ವೇರಿಯೇಷನ್ಸ್ ಇಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅದು ಇಟ್ಸ್ ಅ ವೆರಿ ಸಿಂಪಲ್ ಸಾಂಗ್. ನಿನ್ನ ಕೇಪಬಿಲಿಟಿ ಏನು ಅಂತ ನೀನು ಈ ವೇದಿಕೆ ಮೇಲೆ ಫಸ್ಟ್ ಚಾನ್ಸಲ್ಲೇ ತೋರಿಸ್ಬಿಡ್ಬೇಕು. ಸೊ ನಿನ್ನಲ್ಲಿ ಇನ್ನೂ ಏನೇನು ಹುದುಗಿದೆ ನೋಡೋದಕ್ಕೆ ಕೇಳೋದಕ್ಕೆ ಕಾಯ್ತಾ ಇದ್ದೀವಿ ನಾವು. ಒಳ್ಳೆಯದಾಗಲಿ. ಮುಂಬರುವ ಸುತ್ತುಗಳಲ್ಲಿ ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಆಗಿರೋ ಹಾಡುಗಳನ್ನು ಆರಿಸ್ಕೊಂಡು ಹಾಡು ಆಯಿತಾ. ಶೋರ್ ಮ್ಯಾಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಕಾವ್ಯ ಅವರೇ, ತುಂಬ ಒಳ್ಳೆ ಇನ್ಪುಟ್ ಸಿಕ್ತು. ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದು ಫುಲ್ ಕಾನ್ಫಿಡೆನ್ಸಲ್ಲಿ ಸೂಪರಾಗಿ ಹಾಡಿ. Thank you. ಥ್ಯಾಂಕ್ ಯು.